ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ಆರಿ ವರ್ಕ್ ಕ್ಲಾಸಸ್ಗೆ ಬ್ರೇಕನ್ನು ಕೊಟ್ಟು ನಾನು ಮೊದಲೇ ಹೇಳಿದ್ದೆ, ನಾನು ಟೈಲರಿಂಗನ್ನು ಹೇಗೆ ಕಲಿತೆ, ಆವಾಗ ಕಲಿಯುವಾಗ ಹೇಗಿತ್ತು, ಯಾವ ರೀತಿ ನಾವೆಲ್ಲ ಕಲ್ತಿದ್ದು ಈಗ ನಾನು ಹೊಲಿಗೆ ಶುರು ಮಾಡಿ 20 ವರ್ಷ ಆಗಿದೆ. 20 ವರ್ಷದ ಹಿಂದೆ ನಾನು ಯಾವ ರೀತಿ ಎಲ್ಲ ಕಲಿತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಜೊತೆಗೆ ಒಂದು ಬ್ಲೌಸ್ ಕಟಿಂಗ್ ಇರುತ್ತೆ, ಆ ಬ್ಲೌಸ್ ಕಟಿಂಗನ್ನು ನೋಡ್ತಾ ನನ್ನ ಮಾತನ್ನು ಕೇಳಿ ಕೊನೆಯಲ್ಲಿ ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೇಗೆ ನಾವು ಕಲ್ತಿದ್ದೀವಿ, ನಿಮ್ಗೆ ಇಷ್ಟೆಲ್ಲ ಅನುಕೂಲ ಇದೆ, ಹೇಗೆ ಕಲಿಬಹುದು, ಯಾವ ರೀತಿ ನಾವು ನಮ್ಮ ಜೀವನನ ಅಂದರೆ ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡೋ ಬದಲು ನಾವು ಯಾವ ರೀತಿ ಒಂದು ಮೋಟಿವೇಶನ್ ವಿಡಿಯೋ ಅಂತ ತಗೊಳ್ಳಿ ಇದನ್ನು. ಯಾಕೆಂದರೆ ನಾವು ಕಲಿಯುವಾಗ ಹೋಗಿ ನಾವು ಇರೋ ಜಾಗದಲ್ಲಿ ಹುಡುಕೊಂಡೋಗಿ ಕಲಿಬೇಕಿತ್ತು, ಆದರೆ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಿದ್ದೀವಿ. ಯಾವುದೇ ವಿಡಿಯೋ ಯಾವುದೇ ಕಲಿಬೇಕು ಅಂದರೆ ಹೇಳ್ಕೊಡೋಕ್ಕೆ ನಿಮಗೆ ಒಳ್ಳೆ ಅನುಕೂಲ ಇದೆ, ಅವಕಾಶ ಇದೆ. ಹಾಗಿದ್ದರೂ ನೀವು ಯಾಕೆ ಕಲಿಬಾರ್ದು ಅಂತ ಈ ವಿಡಿಯೋ ನೋಡಿ ಒಂದಷ್ಟು ಜನ ಕಲಿತ್ರೆ ನನಗೂ ತುಂಬಾ ಖುಷಿ ಆಗುತ್ತೆ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ. ಬನ್ನಿ, ಈಗ ಇದನ್ನು ಅಳತೆ ತಗೊಂಡು ನಾನು ಜೊತೆಗೆ ಮಾತಾಡ್ತಾ ಹೋಗ್ತಾ ಇರ್ತೀನಿ, ನೀವು ಕೇಳ್ತಾ ಹೋಗಿ ಅಂತ ಹೇಳ್ತಾ, ನಾನು ಈ ಕಲಿಯುವಾಗ ಎಲ್ಲಿ ನಮ್ಮ ಊರಲ್ಲಿ ಗೌರ್ಮೆಂಟ್ ಕ್ಲಾಸಸ್ ಆ ಥರ ಗೌರ್ಮೆಂಟ್ಗೆ ಆಗಿ ಈಗಲೂ ಹೇಳ್ಕೊಡ್ತಾರೆ ಆ ರೀತಿ. ಆದರೆ ಫೀಸು ಎಷ್ಟಿರುತ್ತೆ ಏನು ಅಂತ ಗೊತ್ತಿಲ್ಲ, ತುಂಬಾ ಕಡಿಮೆ ಫೀಸು. ಆಗ ನಮಗೆ 20 ವರ್ಷದ ಹಿಂದೆ ನಾನು ಹೊಲಿಗೆ ಶುರು ಮಾಡಿ 20 ವರ್ಷ, ಅದರ ಹಿಂದೆ ನಾನು ಕಲ್ತಿದ್ದು. 1 ವರ್ಷ ಕಲ್ತಿದ್ದಾದ ನಂತರ ಕಲಿತಿದ್ದಂಗೆ ಮದುವೆ ಆಯಿತು. ಮದುವೆ ಆದಮೇಲೆ 1-2 ವರ್ಷ ಬ್ರೇಕ್, ಹೊಲಿಯೋದಕ್ಕಾಗಲಿಲ್ಲ. ಆದ ನಂತರ ನನ್ನ ಮಗಳು ಹುಟ್ಟಿದ ನಂತರ ನಾನು ಪ್ರೊಫೆಷನಲ್ಲಾಗಿ ಹೊಲಿಯೋದಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಟೈಲರಿಂಗ್ ಜರ್ನಿ ಶುರುವಾಯಿತು ನಂದು. ಫಸ್ಟು ಕಲಿಯುವಾಗ ನಾನು ತುಂಬಾ ಕಡಿಮೆ ಫೀಸು, ಆದರೆ ಇಷ್ಟು ಟೈಮ್ಗೆ ಹೋಗಬೇಕು, ಇಷ್ಟು ಟೈಮ್ಗೆ ಬರಬೇಕು ಅನ್ನುವಂಥದ್ದು ಇರ್ತಿತ್ತು. ಯಾಕೆ ಅಂತಂದರೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೆ ಮಾತ್ರ ಒಬ್ರಿಗೆ ಮಿಷಿನನ್ನು ಅವರು ಇದಕ್ಕೆ ಕೊಡ್ತಿದ್ದಂಥದ್ದು. ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಕೊಡ್ತಿದ್ದದ್ದು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮ್ ಅಷ್ಟೇ. ಹಂಗಿದ್ದಾಗ ಯಾರು ಈಗ ನಮಗೇನೋ ಬೇರೆ, ನಾನು ಓದ್ತಿದ್ದೆ, ಜೊತೆಗೆ ನಾನು ಟೈಪ್ ರೈಟಿಂಗ್ ಕ್ಲಾಸ್ಗೆ ಹೋಗಬೇಕಿತ್ತು. ಹಾಗಾಗಿ ನಾನೇನು ಮಾಡ್ತಿದ್ದೆ, ಬೇಗನೆ ಹೋಗಬೇಕು. ಏಕೆಂದರೆ ಅವರು ಬಂದಾಗ ಇದ್ದದ್ದು ಒಂದು 2-3 ಮಿಷನ್ನು, ಆದರೆ ಜಾಸ್ತಿ ಕಲಿಯುವಂಥವ್ರು ಜಾಸ್ತಿ ಇರ್ತಿದ್ರು. ಹಂಗಾಗಿ ಕಲಿಯುವಾಗ ತುಂಬಾ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ನಮಗೆ ನಮ್ಮ ಆಂಟಿಯರಿದ್ದರು, ಅವರು ಆದಷ್ಟು ನಾನು ಯಾವತ್ತೂ ಕಲಿಯುವಾಗ್ಲೂ ಅಷ್ಟೇ ಹಳೆ ಬಟ್ಟೆಯಲ್ಲಿ ಕಲ್ತಿದ್ದೇ ಇಲ್ಲ, ನನಗೆ ನೆನಪೇ ಇಲ್ಲ ಕಲ್ತಿದ್ದು. ನಾನೆಲ್ಲ ಕಲಿಯುವಾಗ್ಲೂ ಹೊಸ ಪೀಸ್ಗಳ ಮೇಲೇ ನಮ್ಮ ಮ್ಯಾಮ್ ಹೇಳೋರು, ಇದೇನು ಹೊಸ ಪೀಸೆ ತತ್ತೀಯಲ್ಲ, ಹಾಳು ಮಾಡಿದ್ರೆ ಏನು ಮಾಡ್ತೀಯ ಅಂಥೇಳಿ. ನಾನು ಕಲಿಯುವಾಗಿಂದನೂ ನಾನು ಹೊಸ ಪೀಸಲ್ಲೇ ಕಲಿತಿದ್ದದ್ದು. ಜೊತೆಗೆ ನಮ್ಮಮ್ಮ ಸ್ಟಿಚಿಂಗ್ ಮಾಡ್ತಾಯಿದ್ರು, ಆದರೆ ಬೇರೆಯವ್ರ ಬಟ್ಟೆ ಏನೂ ಸ್ಟಿಚಿಂಗ್ ಮಾಡ್ತಿರಲಿಲ್ಲ ಅವರು, ಆದರೆ ಕಲ್ತಿದ್ರು. ಹಾಗಾಗಿ ನನಗೆ ನೋಡ್ತಾ ಸ್ವಲ್ಪ ಲಿಂಕ್ ಇದ್ದಿದ್ದರಿಂದ, ಮತ್ತು ಜೊತೆಗೆ ಜಾಸ್ತಿ ನನಗೆ ಆಸಕ್ತಿ ಜಾಸ್ತಿ ಟೈಲರಿಂಗಲ್ಲಿ ಕಲಿಬೇಕು ಅನ್ನುವಂಥದ್ದು ಆಸಕ್ತಿ ಜಾಸ್ತಿ ಇದ್ದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ನಾನು ಸ್ಟಿಚಿಂಗ್ ಅಂದರೆ ನಾನೀಗ ಏನು ಸ್ಟಿಚಿಂಗ್ ಮಾಡ್ತಿದ್ದೀನಿ ನನ್ನ ಮಿಷಿನ್ನು, ಅದು ನಮ್ಮಮ್ಮಂದು. ಅದು ಸ್ವಲ್ಪ ಅವರು ಸ್ಟಿಚಿಂಗ್ ಇಲ್ಲದೇ ಇರೋದ್ರಿಂದ ಅದು ಸ್ವಲ್ಪ ರಿಪೇರಿಯಲ್ಲಿತ್ತು. ಹಾಗಾಗಿ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕಷ್ಟೇ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದದ್ದು. ನಾನು ಜಾಸ್ತಿ ಏನು ಅವ್ರ ಹತ್ರ ಹೇಳ್ಸ್ಕೊತಿರ್ಲಿಲ್ಲ. ಮನೆಯಲ್ಲಿ ನಮ್ಮ ಅಮ್ಮನೇ ನನಗೆ ಹೇಳ್ಕೊಡೋರು. ಮನೆಯಲ್ಲೇ ನಾನು ಕಟಿಂಗೆಲ್ಲ ಮುಗಿಸ್ಕೊಂಡು ಹೋಗಿ ಅಲ್ಲಿ ಸ್ಟಿಚಿಂಗ್ ಅಷ್ಟೇ ಮಾಡಿಕೊಂಡು ಬರೋದರಿಂದ ನಾನೇನು ಮಾಡುವೆ, ಬೇಗನೆ ಹೋಗ್ಬಿಡೋದು. ಯಾಕೆಂದರೆ ಕೊಡುವಂಥ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾನು ಬಂದು ಇನ್ನೊಂದು ಕ್ಲಾಸ್ಗೆ ಹೋಗ್ಬೇಕಿದ್ದರಿಂದ ನಾನು ಬೇಗನೆ ಹೋಗ್ಬಿಟ್ಟು ಫಸ್ಟೇ ಸ್ಟಿಚಿಂಗ್ ಮಾಡಿಕೊಂಡು ಅದನ್ನು ಮ್ಯಾಮ್ಗೆ ತೋರಿಸ್ಬಿಟ್ಟು, ಜೊತೆಗೆ ಬಂದು ನಮ್ಮ ಅಮ್ಮಂಗೂ ತೋರಿಸ್ತಿದ್ದೆ, ಹೇಗೆ ಸ್ಟಿಚಿಂಗ್ ಆಗಿದೆ ನೋಡಿ ಅಂತೇಳಿ. ಅವರು ಅದು ಏನು ತಪ್ಪಿದೆ, ಏನು ಸರಿ ಇದೆ ಅಂತೆಲ್ಲ ಹೇಳ್ಕೊಡ್ತಿದ್ರು. ಹಾಗಾಗಿ ನನಗೆ ಬೇಗ ಕಲಿಯೋದಕ್ಕೆ ಅನುಕೂಲ ಆಯಿತು. ಮತ್ತು ಜೊತೆಗೆ ನಮ್ಗೆ ಇಂಟ್ರೆಸ್ಟು ಇರಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಾವು ಎಷ್ಟೇ ಹೇಳಿದ್ರೂ ಅದು ತಲೆಗೆ ಹೋಗೋದಿಲ್ಲ. ಹಂಗಾಗಿ ಆದಷ್ಟು ನಮಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಬೇಗನೆ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಆಯಿತು. ಹಾಗಾಗಿ ನನಗೆ ಕಲಿಯುವಾಗಲೇ ಮದುವೆ ಫಿಕ್ಸ್ ಆದದ್ರಿಂದ ಮಧ್ಯೆ ಸ್ವಲ್ಪ ಬ್ರೇಕ್ ಆಯಿತು.
ಬ್ರೇಕ್ ಆದ ನಂತರ ನಾನು ಅಲ್ಲಿಗೆ ಅದನ್ನು ಬಿಡಲಿಲ್ಲ. ಆದ್ರೂ ನನಗೆ ತುಂಬಾ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅದನ್ನು ಅಲ್ಲಿಗೆ ಬಿಡ್ಲಿಕ್ಕೆ ಹೋಗಲಿಲ್ಲ. ಸ್ಟಿಚಿಂಗನ್ನು ಮುಂದುವರಿಸ್ದೆ. ನನ್ನ ಬಟ್ಟೆಗಳಾಗಬಹುದು, ನಾನು ಹೇಳಿದ್ನಲ್ಲ ನಮ್ಮ ಆಂಟಿಯರವಾಗಬಹುದು, ನಮ್ಮ ಅಮ್ಮಂದಾಗ್ಬೋದು ಬ್ಲೌಸ್ಗಳು, ಅದನ್ನು ಸ್ಟಿಚ್ ಮಾಡ್ಕೊತಾ ಹೋದೆ. ಹಾಗಾಗಿ ನನಗೆ ಅದರ ಲಿಂಕು ಬಿಟ್ಟೋಗಲಿಲ್ಲ. ಆಮೇಲಿಂದ ನನ್ನ ಹೊರಗಡೆ ಎಲ್ಲೂ ಕೆಲಸ ಮಾಡೋದಕ್ಕೆ ಕಳಿಸೋದಿಲ್ಲ ಅಂಥ ಟೈಮಲ್ಲಿ ನನಗೆ ಸುಮ್ಮನೆ ಕೂರೋ ಬದಲು ಏನಕ್ಕೆ ಕೂರಬೇಕು, ನಾನು ಕಲ್ತಿದ್ದೀನಲ್ಲ ಅಂಥೇಳಿ ಪುನಃ 1 ತಿಂಗಳು ನಾನು ಟ್ರೈನಿಂಗ್ಗೆ ಹೋದೆ. ಏನು ಮರ್ತಿರ್ಬೋದು ಏನಾದರೂ, ಯಾಕೆಂದರೆ ನಾವು ಬೇರೆಯವ್ರ ಬಟ್ಟೆಗಳನ್ನು ಸ್ಟಿಚಿಂಗ್ ಮಾಡುವಾಗ ಪರ್ಫೆಕ್ಟಾಗಿರಬೇಕಾಗತ್ತೆ. ನಾವು ಕಲ್ತಿದ್ದೀವಿ ಅಂತ ಬಟ್ಟೆ ಇಸ್ಕೊಂಡು ಹಾಳು ಮಾಡಿದ್ರೆ ಏನಾಗುತ್ತೆ, ಅಲ್ಲಿಗೆ ನಮಗೆ ನಮ್ಮ ಬಿಸ್ನೆಸ್ ಏನಿದೆ ಕಟ್ಟಾಗಿಬಿಡುತ್ತೆ. ಹಾಗಾಗಿ ನಾನು ಪುನಃ ಇನ್ನೂ 1 ತಿಂಗಳು ನಾನು ಟ್ರೈನಿಂಗ್ಗೆ ಹೋಗಿ ಅಲ್ಲಿ ನನಗೆ ಗೊತ್ತಾಯಿತು ಕರೆಕ್ಟಾಗಿ ನಾನು ಸ್ಟಿಚ್ ಮಾಡ್ತೀನಿ ಆದ ಮೇಲೇ ನಾನು ಬೇರೆಯವ್ರ ಹತ್ರ ಬಟ್ಟೆಯನ್ನು ಇಸ್ಕೊಂಡು ಅಲ್ಲಿಂದ ಶುರುವಾದ ಜರ್ನಿ ಇಲ್ಲಿವರೆಗೂ ಅದೇ ರೀತಿ ಕಂಟಿನ್ಯೂ ಆಗ್ತಾ ಬರ್ತಾಯಿದೆ. ಹಂಗನ್ಬಿಟ್ಟು ನಾನು ಯಾವುದೇ ಶಾಪು ಏನು ಇಟ್ಕೊಂಡು ಎಕ್ಸ್ಟ್ರಾ ಜಾಸ್ತಿ ಬಂಡವಾಳನ ಹಾಕ್ಕೊಂಡು ನಾನು ಮಾಡ್ತಾಯಿಲ್ಲ. ನಾನು ಮಾಡ್ತಾ ಇರುವಷ್ಟು ಬಿಸ್ನೆಸ್ ನನಗೆ ಸಾಕಾಗತ್ತೆ. ಯಾಕೆಂದರೆ ನಾನು ಒಬ್ಬಳೇ ಸ್ಟಿಚಿಂಗ್ ಮಾಡೋದ್ರಿಂದ ಜೊತೆಗೆ ನಾನು ಕುಚ್ಚು ಕಟ್ಟೋದನ್ನು ಕಲ್ತ್ಕೊಂಡೆ. ಫಸ್ಟ್ ಸ್ಟಾರ್ಟಿಂಗ್ ಕಲ್ತದ್ದು ನಾನು ಟೈಲರಿಂಗ್ ಅಷ್ಟೇ. ಶುರು ಮಾಡಿದಾಗ ಕಲ್ತಿದ್ದಂಥದ್ದು ಟೈಲರಿಂಗು. ಜೊತೆಗೆ ನನಗೆ ಇಂಟ್ರೆಸ್ಟ್ ಇದ್ದದ್ರಿಂದ ನಾನು ಅಲ್ಲಿ ನಮ್ಮ ಊರಲ್ಲಿ ಕುಚ್ಚು ಹಾಕೋರಿದ್ರು ನಮ್ಮ ಮನೆ ಪಕ್ಕದಲ್ಲಿ. ಅವ್ರ ಹತ್ರ ಹೇಳಿಸ್ಕೊಂಡು ಸ್ವಲ್ಪ ಫಸ್ಟು ಬೇಬಿ ಕುಚ್ಚನ್ನು ಹಾಕ್ತಿದ್ದೆ. ಬೇಬಿ ಕುಚ್ಚನ್ನು ಹಾಕ್ತಾ ನನಗೆ ಯಾಕೆ ನಾವು ಕ್ರೋಸ ಕುಚ್ಚನ್ನು ಹಾಕ್ಬಾರ್ದು ಅಂಥೇಳಿ ಕ್ರೋಸ ಕುಚ್ಚನ್ನು ನಾನು ಅದೇನೋ ಕ್ಲಾಸ್ಗೆ ಹೋಗಿ ಕಲ್ತಿಲ್ಲ. ನಾನಲ್ಲಿ ನಮ್ಮ ಮನೆ ಹತ್ರ ಆಗ್ತಿದ್ರು ಅಂತ ಹೇಳಿದ್ನಲ್ಲ, ಆವಾಗ ಅವ್ರ ಹತ್ರನೇ ಹೇಳಿಸ್ಕೊಂಡು ನಾನು ಕಲ್ತ್ಕೊಂಡಂಥದ್ದು. ಇದನ್ನು ಕಲ್ತ್ಕೊಂಡೆ. ಜೊತೆಗೆ ಆರಿ ವರ್ಕ್ ಅಂದ್ರಂತೂ ತುಂಬಾ ಇಷ್ಟ ನನಗೆ. ಎಲ್ಲ ವರ್ಕ್ ಮಾಡಿಸಿ ಬ್ಲೌಸ್ಗಳನ್ನು ಹಾಕ್ಕೊಂಡಾಗ ನನಗೆ ಅಷ್ಟೊಂದು ದುಡ್ಡೆಲ್ಲ ಕೊಟ್ಟು ಮಾಡಿಸ್ಬೇಕು ಅಂದಾಗ ತುಂಬಾ ಒಂದು ಬ್ಲೌಸ್ಗೆ ನಾವು ಮಾಡಿಸ್ಕೊಬೋದು. ನಾವು ರೇಷ್ಮೆ ಸೀರೆ ತಗೊಂಡಾಗೆಲ್ಲ ಮಾಡಿಸ್ಬೇಕು ಅಂತಂದಾಗ ಸೀರೆಗಿಂತ ಹೆಚ್ಚಾಗಿ ನಾವು ಅದಕ್ಕೆ ಕಾಸ್ಟ್ ಆಗತ್ತೆ ಅಂಥೇಳಿ ನಾನು ಕಲ್ತಂಗಾಗತ್ತೆ. ಜೊತೆಗೆ ಅದು ಪ್ರೊಫೆಷನಲ್ಲಾಗೂ ನನಗೆ ಹೆಲ್ಪ್ ಆಗುತ್ತಲ್ವ ಅಂತ ಅನ್ನೋದರಿಂದ ನಾನು ಆರಿ ವರ್ಕನ್ನು ಕಲ್ತ್ಕೊಂಡು ಈಗ ಆರಿ ವರ್ಕ್ ಕ್ಲಾಸನ್ನು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಅದನ್ನು ಕಲಿಯೋದಕ್ಕೆ ನಾನು ಕ್ಲಾಸ್ಗೆ ಹೋಗಿದ್ದೆ ಆರಿ ವರ್ಕನ್ನು. ಯಾಕೆ ಅಂದರೆ ಅದು ಬೇಸಿಕ್ ಎಲ್ಲ ಬೇಕಾಗತ್ತಲ್ವ, ಹಾಗಾಗಿ ಬೇಸಿಕ್ ಎಲ್ಲ ಕಲ್ತ್ಕೊಂಡು ಇನ್ನೂ ಕುಚ್ಚನ್ನು ಅಲ್ಲೇ ನೋಡ್ತಾ ಎಲ್ಲ ಕ್ಲಾಸನ್ನು ಹೇಳ್ಕೊಡೋರಲ್ವ, ಅಲ್ಲೇ ಕಲಿತೆ. ಹಾಗಾಗಿ ಕಲಿತು ಈಗ ಆರಿ ವರ್ಕನ್ನು ಮಾಡ್ತಿದ್ದೀನಿ. ಜೊತೆಗೆ ನಾನು ಕ್ರೋಸ ಕುಚ್ಚನ್ನು ಹಾಕ್ತಿದ್ದೀನಿ. ಎಲ್ಲನೂ ಮಾಡ್ತಾ ಇರೋದ್ರಿಂದ ಕಂಪ್ಲೀಟ್ ನನಗೆ ಟೈಮ್ ಸಾಕಾಗದೇ ಇರುವಷ್ಟು ಕೆಲಸ ಆಗುತ್ತೆ. ಹಾಗಾಗಿ ನಾನು ಇನ್ನೂ ಹೆಚ್ಚು ಮಿಷನ್ಗಳ್ಗೆ ಬಂಡವಾಳ ಹಾಕೊಂಡು ನಾನು ಶಾಪನ್ನು ಓಪನ್ ಮಾಡ್ಕೋಬೇಕು ಅನ್ನುವಂಥದ್ದೇನೂ ಇಲ್ಲ. ಈಗ ನಾನು ಒಬ್ಬಳು ಮಾಡುವಷ್ಟು ಕೆಲಸ ನನಗೆ ಹೆಚ್ಚಾಗಿ ಕೆಲಸ ಬರೋದ್ರಿಂದ ನನಗೆ ಸಾಕಾಗತ್ತೆ. ಹಾಗಾಗಿ ನಾನು ಅಷ್ಟು ಕೆಲಸನೂ ಮಾಡಿಕೊಂಡು ನಿಮ್ಗೆ ಯೂಟ್ಯೂಬ್ ಕೆಲಸನೂ ಮಾಡಿಕೊಂಡು ಮನೆಯನ್ನು ನಿಭಾಯಿಸ್ಕೊಂಡು ಇಷ್ಟು ಕೆಲಸನ ನಾನು ಮಾಡ್ತಿದ್ದೀನಿ ಅಂತಂದಾಗ ನೀವುಗಳು ಯಾಕೆ ಮಾಡಬಾರ್ದು? ಆದಷ್ಟು ಟ್ರೈ ಮಾಡಿ ನೀವು ಪ್ರಯತ್ನ ಪಡಿ. ನಮಗಿಷ್ಟೇ ಸಾಕು. ಈಗ ಸ್ಟಿಚಿಂಗ್ ಮಾಡ್ತಿದ್ದೀವಿ ಅಂದಾಗ ನಿಮಗೆ ಆಸೆ ಆಗುತ್ತೆ, ನಾವ್ಯಾಕೆ ಆರಿ ವರ್ಕ್ ಕಲಿಬಾರ್ದು? ಮಿಷಿನ್ ವರ್ಕ್ ಬ್ಲೌಸ್ಗಳು ಅಂದರೆ ನನಗೆ ಮಿಷಿನ್ ವರ್ಕ್ ಅಷ್ಟೇ ಇಷ್ಟ ಆಗಲಿಲ್ಲ. ನಾನು ಬ್ಲೌಸ್ಗಳಿಗೂ ಅಷ್ಟೇ ನಾನು ಮಾಡಿಸಿಲ್ಲ. ಯಾವುದೋ ಇರೋ ಬ್ಲೌಸಲ್ಲೆಲ್ಲ ನಂದು ಒಂದು ಬ್ಲೌಸ್ ಇರಬಹುದೇನೋ ಅಷ್ಟೇ, ಅದು ಕಡಿಮೆ ದುಡ್ಡಂದು. ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಹಂಗಾಗಿ ನಾನು ಜಾಸ್ತಿ ನನಗೆ ಇಂಟ್ರೆಸ್ಟ್ ಇದ್ದದ್ದು ಆರಿ ವರ್ಕ್ ಮೇಲೆ. ಬೀಡ್ಸ್ ವರ್ಕು ಅವೆಲ್ಲ ನೋಡಿದಾಗ ಮದುವೆ ಹುಡುಗಿರನ್ನು ನಾನು ಕಲಿಯೋದಕ್ಕೂ ಮೊದಲೇ ನಾನು ಮಾಡಿ ಹಾಕ್ಕೊಳ್ಳೋದಕ್ಕೂ ಮೊದಲೇ ನೋಡುವಾಗ ತುಂಬಾ ಇಷ್ಟಪಡುವೆ ನನಗೆ ಆ ಥರ ಮಾಡಿಸ್ಕೋಬೇಕು ಅಂತೇಳಿ. ಆದರೆ ನಾನು ಒಂದನ್ನು ದುಡ್ಡು ಕೊಟ್ಟು ಮಾಡಿಸಿಲ್ಲ, ನಾನೇ ಸ್ಟಾರ್ಟಿಂಗ್ ಕಲಿತು ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೇಳಿ. ನಾನು ಕಲಿಯೋದಕ್ಕಂತೂ ಮೊದಲು ನಾವು ಯಾವ ರೀತಿ ಆರಿ ನೀಡಲನ್ನು ಉಪಯೋಗಿಸಿದಂತೆ ಕೈಯಲ್ಲಿ ಸೂಜಿ ದಾರದಲ್ಲಿ ಆರಿ ವರ್ಕನ್ನು ನಾನು ಮಾಡಿದ್ದೀನಿ. ಅದನ್ನು ನಾನು ತೋರಿಸ್ತೀನಿ. ಆಗಿನ್ನೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಂಗಾಗಿ ಇಲ್ಲಿ ಅಂದಿದ್ರೆ ನಿಮ್ಗೆ ಅದನ್ನು ಸಿಕ್ತಿತ್ತು ವಿಡಿಯೋ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಆವಾಗೇನು ನನಗೆ ಐಡಿಯಾನೇ ಇರಲಿಲ್ಲ ಆಗ ನಾನು ಕೈಯಲ್ಲೇ ಮಾಡಿರುವಂಥ ಬ್ಲೌಸ್ಗಳು ತುಂಬ ಇದೆ, ನಾನು ತೋರಿಸ್ಕೊಡ್ತೀನಿ. ಅದನ್ನು ಯಾವ ರೀತಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ.
ಕಲಿಯೋದಕ್ಕೂ ಮೊದಲೇ ಮಾಡಿರುವಂಥ ಬ್ಲೌಸನ್ನು ನಿಮಗೆ ತೋರಿಸ್ತೀನಿ. ಕಲಿತಾದ ನಂತರ ಮಾಡಿರುವಂಥ ಬ್ಲೌಸನ್ನು ನಾನು ತೋರಿಸ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಆಗ ಇನ್ನೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗತ್ತೆ, ನಿಮಗೆ ಒಂದು ಮೋಟಿವೇಶನಲ್ ಆಗುತ್ತೆ. ನೋಡಿ, ಇವರು ಕಲಿಯೋದಕ್ಕೂ ಮೊದಲೇ ಈ ರೀತಿ ದಾರದಲ್ಲೇ ಈ ರೀತಿ ಬ್ರೈಡಲ್ ವರ್ಕ್ ಮಾಡಿದ್ದಾರೆ ಅಂತ. ಸೂಜಿ ದಾರದಲ್ಲಿ ಮಾಡಿರುವಂಥದ್ದು, ಪ್ರತಿಯೊಂದು ಬೀಡನ್ನು ನಾನು ಸೂಜಿ ದಾರದಲ್ಲೇ ಸ್ಟಿಚ್ಚನ್ನು ಮಾಡಿರುವಂಥದ್ದು. ಅದನ್ನು ನಿಮಗೆ ನಾನು ಹೇಳ್ದಂಗೆ ಆಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ನನಗೆ ಅದನ್ನು ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಈಗ ರೆಡಿ ಇರುವಂಥ ಬ್ಲೌಸನ್ನು ಬೇಕಾದರೆ ನಾನು ತೋರಿಸ್ತೀನಿ. ಅಷ್ಟು ಒಲವು ನನಗೆ ಆರಿ ವರ್ಕ್ ಮೇಲೆ ತುಂಬಾ ಇಷ್ಟ. ಹಾಗಾಗಿ ನಾನು ಇತ್ತೀಚೆಗೆ ಆದಂಥ ನಮ್ಮನೆ ಗೃಹ ಪ್ರವೇಶಕ್ಕೆ ಬ್ಲೌಸ್ಗಳು ನೋಡಿದವರೆಲ್ಲ ಎಲ್ಲಿ ಮಾಡಿಸ್ದೆ ಈ ರೀತಿ ವರ್ಕನ್ನು ಅನ್ನುವಂಥ ರೀತಿಯಲ್ಲಿ ನಾನು ಬ್ಲೌಸ್ಗಳಿಗೆ ವರ್ಕ್ ಮಾಡಿಕೊಂಡೆ. ನನಗೆ ನನ್ನ ಮಗಳಿಗೆ ಇಬ್ರಿಗೂ ನಾನೇ ಸ್ವತಃ ಅಷ್ಟು ಕೆಲಸದಲ್ಲೂ, ಮನೆ ಕಟ್ಟುವಾಗ ಕೆಲಸ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ, ಅಷ್ಟು ಕೆಲಸದಲ್ಲೂ ನಾನು ಮಧ್ಯೆ ಟೈಮ್ ಮಾಡಿಕೊಂಡು, ನೀವು ನಂಬಲ್ಲ, ನೈಟು 9 ಗಂಟೆವರೆಗೂ ನನಗೆ ಕೆಲಸ ಆಗೋದು. 9 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆ 2 ಗಂಟೆವರೆಗೂ ವರ್ಕ್ ಮಾಡುವೆ. ಯಾಕೆಂದರೆ ಇನ್ ಟೈಮಲ್ಲಿ ನಮ್ಮ ಗೃಹ ಪ್ರವೇಶದ ಟೈಮ್ ಅಷ್ಟೊತ್ತಿಗೆ ಬೇಕು. ದುಡ್ಡು ಕೊಟ್ಟರೆ ಮಾಡಿಕೊಡೋರು ಬೇರೆ, ಆದರೆ ನಾನು ಕಲಿತು ಬೇರೆಯವ್ರ ಕೈಲಿ ಕೊಟ್ಟು ಮಾಡಿಸ್ಕೊಂಡ್ರೆ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಹಾಗಾಗಿ ನಾನೇ ಸ್ವತಃ ನನ್ನ ಕೈಯಾರ ಮಾಡಿ ನಾನು ಆವತ್ತು ವೇರ್ ಮಾಡಿದಾಗ ಎಷ್ಟು ಅಪ್ರಿಷಿಯೇಷನ್ ಅಂದರೆ, ಇಷ್ಟೊಂದು ಜನ ಬಂದವರೆಲ್ಲ ತುಂಬ ಕೇಳೋರು. ತುಂಬಾ ನನಗೆ ಅಷ್ಟು ಅಪ್ರಿಷಿಯೇಷನ್ ಸಿಕ್ತು ಅವತ್ತು. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಈ ಕೆಲಸದಲ್ಲೂ ಇಷ್ಟೊಂದು ಮಾಡಿದ್ದೀರಲ್ಲ ಅಂಥೇಳಿ. ಹಂಗಾಗಿ ನೀವು ಟ್ರೈ ಮಾಡಿ, ಇಂಟ್ರೆಸ್ಟ್ ಇದ್ದರೆ ಕೇಳಿ, ನಾನು ಖಂಡಿತ ಆ ವಿಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಹಾಗೆ ನನ್ನ ಮಾತನ್ನು ಕೇಳಿ ನಿಮಗೊಂದಷ್ಟು ಜನಕ್ಕೆ ಮೋಟಿವೇಟ್ ಆಗಿ ನಾವು ಮಾಡಬೇಕು ಅನ್ನುವಂಥದ್ದನ್ನು ಒಂದಷ್ಟು ಜನ ಶುರು ಮಾಡಿದ್ರೆ, ನಾನು ಇಷ್ಟು ಹೊತ್ತು ನಾನು ನನ್ನ ಅನುಭವನ ಹೇಳ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆದಷ್ಟು ಟ್ರೈ ಮಾಡಿ, ಯಾರ ಕೈಲೂ ಆಗಲ್ಲ ಅನ್ನುವಂಥದ್ದು ಯಾವುದೂ ಇರೋದಿಲ್ಲ. ನಾವಾದರೂ ಹೇಳಿದ್ನಲ್ಲ, ಫೀಸ್ ಕೊಟ್ಟು ಅವರು ಹೇಳು ಟೈಮ್ಗೆ ನಾವು ಇನ್ ಟೈಮ್ಗಲ್ಲಿ ಇರಬೇಕಿತ್ತು. ಆದರೆ ನಿಮ್ಗೆ ಹಾಗಲ್ಲ, ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನೋಡಿ ಕಲಿಬಹುದು ಅಂತ ಫೆಸಿಲಿಟಿ ನಿಮಗಿದೆ. ಆದಷ್ಟು ವಿಡಿಯೋಗಳನ್ನ ಫಾಲೋ ಮಾಡಿ, ಆದಷ್ಟು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಈ ಬ್ಲೌಸ್ ಕಟ್ಟಿಂಗು ಮುಗಿತು, ಜೊತೆಗೆ ನನ್ನ ಮಾತಿನ ಜೊತೆಗೆ ಆದಷ್ಟು ಈ ವಿಡಿಯೋ ನೋಡಿ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ, ಒಂದಷ್ಟು ಜನಕ್ಕೆ ಮೋಟಿವೇಟ್ ಆಗಿದೆ ಎನ್ನುವಂತಾದರೆ ಆದಷ್ಟು ಲೈಕನ್ನು ಕೊಡಿ. ನೀವೆಷ್ಟು ಲೈಕನ್ನು ಕೊಡ್ತೀರ ಅದ್ರ ಮೇಲೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹಾಗಿದ್ರೆ ಈಗ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಮಧ್ಯೆ ಏನಕ್ಕೆ ಅಂತಂದರೆ, ನಿಮಗೂ ಒಂದಷ್ಟು ಬೂಸ್ಟ್ ಥರ ಆಗಬೇಕು ಅಂಥೇಳಿ. ಪ್ರತಿದಿನ ಕ್ಲಾಸಸ್ ಅಂದರೆ ಬೇಜಾರಾಗಬಹುದು ಅಂಥೇಳಿ ನಾನು ನನ್ನ ಅನುಭವನ ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನಿಸ್ತು ಅಂತ ಖಂಡಿತ. ಮತ್ತು ನಾನು ಅವತ್ತಿಂದ ಇವತ್ತಿನವರೆಗೂ ನಾನು ಏನು ಸ್ಟಿಚಿಂಗ್ ಮಾಡ್ತಿದ್ದೀನೋ ಮಿಷನ್ನು ಅದರಲ್ಲೇ ಸ್ಟಿಚಿಂಗ್ ಮಾಡ್ತಿದ್ದೀನಿ. ಅದು ಎಷ್ಟು ದುಡ್ಡನ್ನು ದುಡ್ದು ಕೊಟ್ಟಿದೆ ಅಂತಂದರೆ, ಅಷ್ಟು ದುಡ್ಡನ್ನು ದುಡ್ಕೊಂಡಿದ್ದೀನಿ ಆ ಮಿಷನ್ನಿಂದ. ಅದಕ್ಕೋಸ್ಕರ ಏನೋ ಒಂದು ಸೆಂಟಿಮೆಂಟು ನನಗೆ ಆ ಮಿಷನ್ನು ನಮ್ಮ ಅಮ್ಮಂದು ಅನ್ನೋದರಿಂದ, ಮತ್ತು ಅಷ್ಟೇ ಕಂಡೀಷನಲ್ಲೂ ಇದೆ ಮಿಷನ್ನು. ಹಾಗಾಗಿ ನಾನು ಬೇರೆ ಮಿಷನ್ ಮೇಲೆ ಆಸೆ ಪಡೋದಕ್ಕೆ ಹೋಗಿಲ್ಲ. ಹಾಗಾಗಿ ಅದು ಕೆಟ್ಟೋದ್ರೂ ಅಷ್ಟೇ, ಒಲಿದೇ ಇದ್ರೂ ಅಷ್ಟೇ, ನನ್ನ ಹತ್ರನೇ ಕೊನೆಯವರೆಗೂ ಇಟ್ಕೊತೀನಿ. ಅದು ಅಷ್ಟು ನನಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.